ಇನ್ನು ಇಷ್ಟೆಲ್ಲ ಬೆಳವಣಿಗೆಗಳಾದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಈಗ ಹೋರಾಟವನ್ನ ಆರಂಭ ಮಾಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಜಂಟಿ ಪ್ರತಿಭಟನೆಯನ್ನ ಮಾಡ್ತಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಈಗಾಗಲೇ ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಬೀಗ ಹಾಕೋದಕ್ಕೆ ವಿಪಕ್ಷಗಳು ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ವಿಧಾನಸೌಧದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ. ಗಾಂಧಿ ಪ್ರತಿಮೆ ಹತ್ರ ಇವರು ಪ್ರೊಟೆಸ್ಟ್ ಮಾಡಬಹುದು, ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಧಿಕ್ಕಾರವನ್ನು ಕೂಗಬಹುದು, ಪ್ಲೇ ಕಾರ್ಡ್ಗಳನ್ನು ಪ್ರದರ್ಶನ ಮಾಡಬಹುದು. ಬಟ್ ಇನ್ನು ಮುಂದಕ್ಕೆ ಹೋರಾಟವನ್ನು ಜಾಸ್ತಿ ಮಾಡ್ತಾರಂತೆ. ಬೇಕಿದ್ರೆ ದೆಹಲಿ ಸಿಎಂ ರೀತಿ 2 ಕುರ್ಚಿ ಇಟ್ಕೊಳ್ಳಿ, ಯಡಿಯೂರಪ್ಪ ಇದ್ದಾಗ ಏನು ಮಾತಾಡಿದ್ರಿ ನೆನಪಿಸ್ಕೊಳ್ಳಿ ಅಂತ ಕಿಡಿಕಾರಿದ್ದಾರೆ. ಅಂದರೆ ನೀವು 3 ತಿಂಗಳ ತನಕ ಆದರೂ ರಾಜೀನಾಮೆ ಕೊಡಿ ಅಂತ, ಆಮೇಲೆ ಬೇಕಾದ್ರೆ ನೀವು ಮತ್ತೆ ಸಿಎಂ ಆಗೋರಂತೆ ಅಂತ ರವಿಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಈಗಾಗಲೇ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬರೀ ಸರ್ ಸ್ವಲ್ಪ ಜೋರಾಗಿ ಎಲ್ಲರೂ ಕೈ ಎತ್ತಿ ಘೋಷಣೆ ಕೂಗಿ. ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ. ಪಕ್ಷ ನಾಯಕರು ಪ್ರತಿಭಟನೆಯನ್ನು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಹಮ್ಮಿಕೊಂಡಿರುವಂಥದ್ದು. ಈಗಾಗಲೇ ಪ್ರತಿಭಟನೆ ಆರಂಭ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಈಗಾಗಲೇ ಸುನೀಲ್ ಕುಮಾರ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಜೊತೆ ಸುನೀಲ್ ಕುಮಾರ್ ಅವರು ಇದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆ ಪ್ಲಾನ್ ಏನು, ಯಾವ ರೀತಿ ಮಾಡ್ತೀರಾ ಅಂತ? ಇವತ್ತು ನಮ್ಮ ರಾಜ್ಯದ ಎಲ್ಲ MLAಗಳು MLCಗಳು ಸಂಸದರ ಒಂದು ಪ್ರತಿಭಟನೆ ಗಾಂಧಿ ಸ್ಟ್ಯಾಚ್ಯೂನ ಮುಖಾಂತರ ಆರಂಭ ಆಗುತ್ತೆ. ಇದು ಇಲ್ಲಿಂದ ಆರಂಭವಾದಂಥ ಹೋರಾಟ ಜನಾಂದೋಲನವಾಗಿ ರೂಪುಗೊಳ್ಳಬೇಕು ಅಂತ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಕೂಡ ರೂಪಿಸ್ತಾ ಇದ್ದೇವೆ. ಇಂಥ ಒಂದು ಬಂಡತನದ ಮುಖ್ಯಮಂತ್ರಿಯನ್ನು ಕರ್ನಾಟಕ ರಾಜ್ಯ ಯಾವತ್ತೂ ಕೂಡ ನೋಡಲಿಲ್ಲ. ಇಷ್ಟು ಕೋರ್ಟ್ಗಳು ಚೀಮಾರಿ ಹಾಕಿದ ನಂತರವೂ ಕೂಡ, FIR ಆಗದ ನಂತರವೂ ನಾನು ಇಲ್ಲಿ ಮುಂದುವರಿತೀನಿ ಎನ್ನುವಷ್ಟರ ಬಂಡತನ ನಮ್ಮ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಬರಬಾರ್ದಿತ್ತು. ಸಿದ್ದರಾಮಯ್ಯನವರಿಗೆ ಬಂದಿರುವಂಥದ್ದು ಬಹುಶಃ ಮುಂದಿನ ಕರ್ನಾಟಕದ ಪೀಳಿಗೆಗಳು ಇನ್ನು ಯಾವ ರೀತಿಯಾದಂಥ ಮೇಲ್ಪಂಕ್ತಿಗಳನ್ನು ಹಾಕ್ಕೊಡ್ಬೇಕು ಅನ್ನೋದನ್ನು ಸಿದ್ದರಾಮಯ್ಯನವರೇ ತೋರಿಸ್ಕೊಟ್ಟಿದ್ದಾರೆ. ಬೀಗ ಆಗುವ ಪ್ರಯತ್ನ ನಡೀತಾ ಇವತ್ತು ಚರ್ಚೆ ಮಾಡ್ತಿದ್ದೀವಿ. ಪ್ರತಿಭಟನೆ ಯಾವ ಸ್ವರೂಪವನ್ನು ತೆಗೆದುಕೊಳ್ಳುತ್ತೋ ನೋಡ್ಕೊಂಡು ಅದನ್ನು ಮುಂದುವರಿಸ್ತೇವೆ. ಯಾವ ರೀತಿ ಮುಂದೆ ಈ ಒಂದು ಹೋರಾಟವನ್ನು ಕೊಂಡೊಯ್ತೀರಾ? ಇನ್ನೊಂದು CBIಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ? ಅಲ್ಲ, ನಮ್ಮದು ಭಾಳ ಸ್ಪಷ್ಟವಾಗಿರುವಂಥದ್ದು, ಕಳಂಕ ಹೊತ್ತಿರುವಂಥ ಮುಖ್ಯಮಂತ್ರಿ ಮತ್ತು ಕೋರ್ಟಿನಿಂದ ಚೀಮಾರಿ ಹಾಕ್ಸ್ಕೊಂಡಿರುವಂಥ ಮುಖ್ಯಮಂತ್ರಿ, ಭ್ರಷ್ಟಾಚಾರದಲ್ಲಿ ತೊಡಗಿರುವಂಥ ಮುಖ್ಯಮಂತ್ರಿ ಕರ್ನಾಟಕದ ಆಳ್ವಿಕೆಯನ್ನು ಮಾಡಲಿಕ್ಕೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ನವರು ಇವತ್ತು ಬೇರೆ ಬೇರೆ ರೀತಿ